ಬೆಂಗಳೂರು ಉದ್ಯಾನ ನಗರ, ಗಾರ್ಡನ್ ಸಿಟಿ ಅಂತೆಲ್ಲ ಕರೆಸ್ಕೊಂತಿದ್ದು ನಿಮ್ಗೆಲ್ಲ ಗೊತ್ತಿದೆ. ಈಗ ಇದು ಸಿಲಿಕಾನ್ ಸಿಟಿ ಆಗಿದೆ. ಇದು ಜನರ ಬುದ್ಧಿವಂತಿಕೆಯ ಫಲ. 100ಕ್ಕೆ 1000ಕ್ಕೆ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ಕ್ಯೂ ನಿಲ್ತಿದ್ದ ಕಾಲ ಹೋಗಿ ಲಕ್ಷಾಂತರ ರೂಪಾಯಿ ಕೆಲಸ ಮನೆ ಬಾಗಿಲು ಹುಡುಕೊಂಡು ಬರೋ ಹಾಗಾಗಿದೆ. ಇಷ್ಟೆಲ್ಲ ಡೆವಲಪ್ ಆಗಿದ್ರು ಮಚ್ಚು ಲಾಂಗು ಹಿಡ್ಕೊಂಡು ಹೊಡೆದಾಡೋ ರೌಡಿಸಮ್ ಮಾತ್ರ ಇನ್ನೂ ಬದಲಾಗಿಲ್ಲ. ಸತ್ತಿರೋದು ಮನುಷ್ಯತ್ವ, ಸಾಯ್ತಿರೋದು ಮನುಷ್ಯ. ಅಭಯ್ ಪ್ರೆಸೆಂಟ್ ಮಿಸ್. ಐಶ್ವರ್ಯ ಪ್ರೆಸೆಂಟ್ ಮಿಸ್. ಆಶಿತಾ ಎಸ್ ಮೇಡಂ. ಆಶುತೋಷ್ ಪ್ರೆಸೆಂಟ್ ಮ್ಯಾಮ್. ಅವಿನಾಶ್ ಪ್ರೆಸೆಂಟ್ ಮಿಸ್. ಭುವನ್ ಎಸ್ ಮ್ಯಾಮ್. ಬ್ಯೂಲಾ ಎಸ್ ಮ್ಯಾಮ್. ಚೈತ್ರ ಪ್ರೆಸೆಂಟ್ ಮ್ಯಾಮ್. ಕೂನಿ ಜಗ, ವಡನಾಗ, ಬ್ಲೇಡ್ ಮಂಜ, ಪೆಟ್ರೋಲ್ ಸಿನ, ಸಪ್ಪೆ ಮಹೇಶ, ಡಿಚ್ಚಿ ಆನಂದ. ನೋಡಿದ್ರಲ್ಲ, ಸೊಸೈಟಿ ಒಂದೇ, ಕ್ಲಾಸಿಫಿಕೇಶನ್ ಎರಡು. ಒಂದ್ ಕಡೆ ಎಜುಕೇಶನ್, ಇನ್ನೊಂದ್ ಕಡೆ ಕರಪ್ಷನ್. ಇವೆಲ್ಲ ಒಂದೇ ನಾಣಿದ ಎರಡು ಮುಖ ಅಂತಾರಲ್ಲ, ಹಾಗೆ ಈ ಎರಡು ಮುಖಗಳ ನಡುವೆ ನಡೆಯೋ ಕಥೆನೇ ವಂಶಿ. ಇನ್ಫಾರ್ಮೇಶನ್ ಪಕ್ಕ ತಾನೆ? ಹೂನಣ್ಣ, ಫೀಲ್ಡರ್ಸ್ ಎಲ್ಲ ರೆಡಿ ಆಗವ್ರ? ರೆಡಿ ಅವ್ರಣ್ಣ. ಸ್ಕೆಚ್ ಮಿಸ್ ಆಗಬಾರ್ದು, ಸೇಫನ್ ಆಗ್ಬೇಕು. ಆಯ್ತಣ್ಣ. ಟೀಮ್ ಸಮೇತ ಬರ್ತಾವನ? ಜೊತೆಲಿ ಜಗ್ಗ ಬರ್ತಾವನೆ. ನಾಳೆ ಬೆಳಗ್ಗೆ ಜಯಚಂದ್ರನ್ ಸತ್ ಫೋಟೋ ಎಲ್ಲ ಪೇಪರಲ್ಲೂ ಬರಬೇಕು. ಅಣ್ಣ ಎಂಟ್ರಿ ಕೊಟ್ಟ? 2 ಕಾಪಿ. ಕೊತ್ನಾಲ್ ಫೀಲ್ಡ್ಗಳು ಯಾಕೋ ಇಲ್ಲ ಅವ್ರೆ? ಅವರೆಲ್ಲ ರೋಲ್ ಕಾಲ್ ಮಾಡಕ್ ಬಂದಿರ್ಬೇಕಣ್ಣ. ಅಣ್ಣ 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 ತಗೊಂಡ್ಬಿಟ್ಟವ್ರಣ್ಣ. ಹೆಂಗ ಮಿಸ್ ಆದ್ನ ಅವನು? ಹಿಂಗಾದ್ರೆ ಫೀಲ್ಡಲ್ಲಿ ನಾಳೆಯಿಂದ ನಮ್ಗೆ ಏನೋ ಮರ್ಯಾದೆ ಇರುತ್ತೆ. ಅವನು ಸುಮ್ನಿರೋ ನನ್ ಮಗ ಅಲ್ಲ, ನಮ್ಮ ಮೇಲೆ ಸ್ಕೆಚ್ ಹಾಕೇ ಹಾಕ್ತಾನೆ. ಅಲ್ಲ ಅಣ್ಣ, 6 ಬೆರಳು ಜಗ್ಗನ್ನ ನೀವೇ ಕೊಲೆ ಮಾಡಿದಿರಿ ಅಂತ ಗೊತ್ತಾಗ್ಬಿಡದೆ. ಅಣ್ಣ, ಮಂಜ ಏನೋ ಇದು? 6 ಬೆರಳು ಜಗ್ಗನ್ನ ಕತ್ತರಿಸಿದ ಮಚ್ಚು ಕೊಂದಿದ್ ನಾನೇ. ಏಯ್, ಅವನ್ನ ಕೊಂದಿದ್ದು ಕೊತ್ನಾಲ್ ಅಂತ ಇಡೀ ಊರಿಗೆ ಗೊತ್ತು. ನೋಡು, ಇದೆಲ್ಲ ಬೇಡ, ಹೋಗ್ತಾ ಇರೋ. ನಾನೇ ಅಂತ ಹೇಳ್ತಾ ಅಲ್ವಾ, ಒಳಗಾಗ್ತೀಯಾ? ಏಯ್, ಏನ್ ಮಾಡ್ತೀನಿ ನೋಡ್ತಾ ಇರೋ. ನಡಿ ಒಳಗೆ. ಆಗ್ರಾ ಸರಿ ಒಳಗೆ. ಶಿವಣ್ಣ, ಬೇಗ FIR ರೆಡಿ ಮಾಡು. ಅಣ್ಣ, ಲಾಕಪ್ ಅಲ್ಲಿದ್ದೀನಿ. ಕೊಲೆ ಮಾಡಿರೋದು ಕೊತ್ನಾಲೆ ಅಂತ ಗೊತ್ತಿದ್ರು ಬೇರೆ ಯಾರನ್ನ ಅರೆಸ್ಟ್ ಮಾಡಿದ್ರಲ್ಲ, ಏನ್ ಹೇಳಿ ನಿಮಗೆ? ಏನ್ ಮಾಡೋದು ಸರ್? ನನ್ ಮುಂದೆನೆ ಮಚ್ ತಂದಿಟ್ಟು ಕೊಲೆ ಮಾಡಿದ್ ನಾನೇ. ಅರೆಸ್ಟ್ ಮಾಡದೆ ಹೋದ್ರೆ ಕೋರ್ಟ್ಗೆ ಹೋಗ್ತೀನಿ ಇಂದ. ಸತ್ಯನ್ ಹುಡುಕಕ್ ಹೋದ್ರೆ ನಾವು ಕೆಲಸ ಕಳ್ಕೋಬೇಕಾಗತ್ತೆ. ಅದಕ್ಕೆ ಪೀಡೆ ತೊಲಗ್ತು ಅಂತ ಸುಮ್ನಾದೆ. ಏನ್ರಿ ಪೀಡೆ? ನಿಮ್ ಕೆಲ್ಸ ಅವ್ನ್ ಎಂತೋನಂತ ಸರ್ಟಿಫಿಕೇಟ್ ಕೊಡೋದಲ್ಲ, ಕ್ರೈಮ್ ನ ಕಂಟ್ರೋಲ್ ಮಾಡೋದು, ಕ್ರಿಮಿನಲ್ಸ್ ನ ಹಿಡಿಯೋದು. ಗೊತ್ತು ಸರ್, ಆದ್ರೆ ಏನ್ ಮಾಡೋದು? ಅರೆಸ್ಟ್ ಮಾಡಿದ್ರೆ ನಿಮ್ಮಂತವ್ರು ಬಂದು ಬಿಡಿಸ್ಕೊಂಡು ಹೋಗ್ತೀರಾ. ಏನು ಏನಂದ್ರಿ? ನಾನೇನಂದೆ? ಏನು ಗೊಣಗ್ತಿದ್ರಿ? ನಿಮ್ ನೆಗ್ಲಿಜೆನ್ಸ್ಗೆ ಬೇರೆಯವ್ರ ಮೇಲೆ ಗೂಬೆ ಕುಡಿಸ್ಬೇಡಿ. ಎಸ್ ಸರ್, ಅದೆಷ್ಟು ದಿನ ಮೆರಿತಿರೋ ಮೆರೀರಿ. ಡಿಪಾರ್ಟ್ಮೆಂಟ್ನ ಒಳಗೂ ಹೊರಗೂ ಕ್ಲೀನ್ ಮಾಡೋದಕ್ಕೆ ಸರಿಯಾದವನೊಬ್ಬ ಬರ್ತಾನೆ. ಆಗ ಓದ್ತೀನಿ ಗರುಡ ಪುರಾಣನ. ವಂಶಿ ಪ್ರಿಪೇರ್ ಮಾಡಿರೋ ಫೈಲ್ ನೋಡ್ರು. ಅದನ್ನ ಯಾಕೆ ತಗೊಂಡೆ? ಇರಪ್ಪ ನೋಡೋಣ. ಏನೋ ವಂಶಿ, ಚಾರ್ಜ್ ತಗೊಳಕ್ ಮುಂಚೆನೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನು ಪೊಲೀಸ್ ಆಗ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ. ಅಂದ್ರೆ ನಾವು ಗೊತ್ತಿಲ್ಲಪ್ಪ, ಆದ್ರೆ ಮಾಡೋ ಕೆಲ್ಸಕ್ಕೆ ಮಾತ್ರ ಮೋಸ ಮಾಡಬಾರ್ದು. ಅದೇ ನನ್ನ ಇಂಟೆನ್ಷನ್. ಅದಕ್ಕೆ ಈ ಪ್ರಿಪರೇಷನ್. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬ 6 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಸಿಕ್ಕದೆ ಓಡಾಡ್ತಾ ಇದ್ದಾನೆ. ಅವನ ಬಗ್ಗೆ ನಮಗೀಗ ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ. ಆ ಆಪರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮ್ಮ 5 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಒನ್ ಥಿಂಗ್, ನೀವು ಪೊಲೀಸ್ ಆಫೀಸರ್ ಆಗೋರೆ ಹೊರತು ಪೊಲೀಸ್ ಅಲ್ಲ. ಯು ಕ್ಯಾನ್ ಓನ್ಲಿ ಪಾರ್ಟಿಸಿಪೇಟ್. ಥ್ಯಾಂಕ್ ಯು ಸರ್. ವಂಶಿ ಸರ್, ಎಸ್ಪೆಷಲಿ ನೀನು ಪೊಲೀಸ್ಗೆ ಸಪೋರ್ಟ್ ಮಾಡಬೇಕೆ ಹೊರತು ಎಕ್ಸೈಟ್ ಆಗಬಾರ್ದು, ರಿಯಾಕ್ಟ್ ಮಾಡಬಾರ್ದು. ಏನ್ ಇವ್ರಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟೀಸ್ ಇರೋದು, ನಮ್ಗೇನಿಲ್ವಾ? ಯಾಕೆ ಹೆದರ್ಕೋತೀರಾ?
ಈಗಿನ ಕಾಲದ ಹುಡುಗಿರು ಸೂಪರ್ ಫಾಸ್ಟ್. ಲೋಫರ್. ನಿನ್ ಡವ್ ಜೊತೆ 2 ತಿಂಗಳು ಓಡಾಡ್ತೀನಿ. ನನಗೆ ಇಷ್ಟ ಆದ್ರೆ ಮದುವೆ ಅಪ್ಪ, ಇಲ್ಲಾಂದ್ರೆ ಇದ್ದೇ ಇದೆಯಲ್ಲ ಅಭಾಷಣ. ಇದೆ ಈ ಕೋಪನೇ ಅವ್ರು ಬೇಡ ಅಂತ ಹೇಳಿರೋದು. ಇಲ್ಲಿ ನಾವು ಬಂದಿರೋದೇನಕ್ಕೆ, ನೀನ್ ಮಾಡ್ತಿರೋದೇನು? ನೆನ್ ಬರೋ ಹೊತ್ತಾಯ್ತು. ಎರಡು ಬಿ ವಾಚ್. ಹಾಯ್. ಏನೋ ನೀನು? ನಾನೇನ್ ಮಾಡ್ಲಿ, ಅವ್ರು ಹಲೋ. ಅಷ್ಟೊಂದು ಹಾಯ್. ಯಾಕೆ ಕಾಲೇಜಿಗೆ ಬರಲ್ವಾ? ಬರೋಕೆ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ, ಆದ್ರೆ ಆ ಲೋಫರ್ಗಳು ಸುಮ್ನಿರ್ಬೇಕಲ್ಲ. ಒಂಚೂರು ಡೀಸೆನ್ಸಿನೇ ಇಲ್ಲ. ನೀನೇನ್ ಮಾಡ್ತಿದ್ದೆ? ಸಹವಾಸನೇ ಬೇಡ ಅಂತ ಕರ್ಕೊಂಡ್ಬಂದ್ಬಿಟ್ಟೆ. ಲವ್ ಅನ್ ಕಾಪಾಡೋ ತಾಕತ್ತಿಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕೋ ಗರ್ಲ್ ಫ್ರೆಂಡು? ಛೀ, ಯಾರೇ ರೇಗ್ಸಿದ್ದು? ಅಲ್ಲಿ ನಿಂತಿದ್ದಾನ್ ನೋಡು. ಬನ್ನಿ ನನ್ ಜೊತೆ. ಅಯ್ಯಯ್ಯೋ, ನಾವು ಬರಲ್ಲಪ್ಪ. ಪುಕ್ಲಾ, ಇಲ್ಲೇ ಇರು. ಹಲೋ, ನಿಂತ್ಕೊಳ್ಳಿ. ನೋಡಕ್ಕೇನೋ ಡೀಸೆಂಟ್ ಆಗಿ ಕಾಣಿಸ್ತಿದ್ದೀರಾ. ಹುಡುಗಿರನ್ ರೇಗ್ಸಕ್ ನಿಮಗ್ ನಾಚಿಕೆ ಆಗಲ್ವಾ? ಯಾರ್ ನಾನಾ? ರೇ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಹಲೋ. ಅಯ್ಯಯ್ಯೋ, ಶಾರು ಅವನಲ್ವೇ? ನಿಂತ್ಕೊಳ್ಳಿ. ನಿಮ್ಮಂಥವ್ರ ಆಟ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು. ಹುಡುಗಿಯರ್ನ ಚುಡಾಯಿಸಿ ಧರ್ಮದಾಗ ಬೀಳುತ್ತೆ ಅಂತ ಗೊತ್ತಾದ್ರೆ ಒಳ್ಳೆಯವ್ರ ತರ ನಾಟಕ ಆಡ್ತೀರಾ? ನನಗೆ ಕೆಲ್ಸ ಇದೆ. ಓ, ಇನ್ಯಾವ ಹುಡುಗಿನ ರೇಗಿಸ್ಬೇಕೋ? ಅಕ್ಕ ತಂಗಿಯ ಜೊತೆ ಬೆಳ್ತಿದ್ರೆ ತಾನೆ. ಅವನಲ್ಲ ಕಣೆ ರೇಗಿಸಿದ್ದು. ನೋಡ್ರ, ಈ ಡೀಲ್ ಮಾತ್ರ ಬಿಡೋದು ಬೇಡ. 6 ಕೋಟಿ ರೂಪಾಯಿ ಈ ಡೀಲ್ ಆದ್ರೆ ನಿಮ್ದು ಸರಿಯಾಗಿ ಸಿಗುತ್ತೆ. ಎಲ್ಲ ಹುಷಾರಾಗಿರ್ಬೇಕು. ಬೇಗ ಬಾಣ. ಹೇಯ್, ನನ್ನ ಮಕ್ಕಳು ಎತ್ತಕೊಂಡೋಗ್ರು ಆ ಪೊಲೀಸ್ದವನ್ನ. ಬಾಣ ಬಾಣ. ಕಂಟ್ರೋಲ್ ಮಾಡ್ಬೇಡ. ವಂಶಿ, ಎಲ್ಲಿ ಹೋಗ್ತಾ ಇದೀಯಾ? ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ವಂಶಿ, ಒಳಗಡೆ ಹಾಕ್ಬಿಡ್ತೀನಿ.
ಏರೋಪ್ಲೇನ್ ಹಚ್ಬಿಡ್ತೀನಿ. ಏ ವಂಶಿ, ಐ ಆಮ್ ವೆರಿ ಸಾರಿ. ವಂಶಿ ಪ್ಲೀಸ್ ಸರ್, ಐ ಆಮ್ ಸಾರಿ. ಸರ್ ನೀವು ಪೊಲೀಸ್ ಅಂತ ಗೊತ್ತಿರ್ಲಿಲ್ಲ ಸರ್. ನೋಡು, ಗಂಡ್ಸು ಅಂದ್ರೆ ಅವನು ಯಾವ್ದೋ ಹುಡ್ಗಿನ್ ರೇಗ್ಸಿದಕ್ಕೆ ಹೀಗ್ ಬಾರಸ್ತಾ. ಇನ್ನು ಅವ್ನ್ ಹುಡ್ಗಿನ್ ರೇಗ್ಸಿದ್ರೆ ಸಾಯ್ಸೇ ಬಿಡ್ತಿದ್ನೇನೋ. ಮಿಸ್ಟರ್ ವಂಶಿ, ಹೊರಡಕ್ ಮೊದಲು ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಶೂಟ್ ಮಾಡಿದೆ. ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಆ ಕವಳ ನಾನು ಯಾರು ಸರ್? ಅವನ ಮೇಲೆ 4 ರೇಪ್ ಕೇಸ್ ಇದೆ, 3 307 ಇದೆ, 1 302 ಇದೆ. 6 ತಿಂಗಳಿಂದ ನಮ್ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆ. ಸಿಕ್ತಾಗ ಅವ್ನ ಅರೆಸ್ಟ್ ಮಾಡದೆ ಯೋಚನೆ ಮಾಡ್ತಾ ನಿಂತಿದ್ರೆ ಅವ್ನ ಎಸ್ಕೇಪ್ ಆಗಲ್ವಾ? ಈ ತರ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ 1 ಸ್ಟೇಷನ್ಗೆ ಬೇಕಾಗಿದ್ದ ವೀರಪ್ಪನ್ 2 ಸ್ಟೇಟ್ಗೆ ಬೇಕಾಗೋ ರೇಂಜಿಗೆ ಬೆಳೆದಿದ್ದು. ಸಾಕು ಸುಮ್ನೆ ರೀ. ಪೊಲೀಸ್ ಆಗೋಕ್ ಮುಂಚೆನೆ ಹೀಗೆ, ಇನ್ ಪೊಲೀಸ್ ಆದ್ಮೇಲೆ ಪಾಯಿಂಟ್ ಬ್ಲಾಂಕ್ ರೇಂಜ್. ಕಾಲ್ ಹೊಡಿಬೇಕಾಗಿದ್ದನ್ನ ಡೈರೆಕ್ಟ್ ಆಗಿ ಹಣೆ ಹೊಡಿತಾ ಇದ್ದೆ. ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಯು ಆರ್ ಸಸ್ಪೆಂಡೆಡ್ ಫಾರ್ 3 days. ಮತ್ತೆ ಸಸ್ಪೆಂಡ? ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೋಬೇಡ. ಕೈ ಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡುವಂತೆ. ಎದ್ದೇಳಪ್ಪ, ಎದ್ದೆ ಹೋಗು. ಪೊಲೀಸ್ ಆಗೋಕೆ ಮುಂಚೆನೆ 3 ಸಲ ಮನೆ ಕಳಿಸಿದಾರ. ಇನ್ನು ಪೊಲೀಸ್ ಆದ್ಮೇಲೆ ಒಂದು ಕಡೆ ಇರ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಎಲ್ಲ ಸರಿ ಕಣೋ, ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಇದೆ, ಜೀವನದಲ್ಲಿ ಗುರಿ ಇದೆ, ಇದೆಲ್ಲ ನಂತರ. ಆದ್ರೆ ಈ ಕೋಪ ಮಾತ್ರ ಆ ಕಡೆಯಿಂದ ಹೊತ್ಕೊಂಡ್ ಬಂದಿದ್ಯಾ. ವಂಶಿ, ಮಾತಾಡ್ಬೇಡ. ಹುಚ್ಚಬಾಯ್, ತಿನ್ನು ಅನ್ನನ ಬಿಸಾಕ್ತಿಲ್ಲೋ. ಈ ಒಂದು ತುತ್ತು ಅನ್ನಕ್ಕೋಸ್ಕರ ರಸ್ತೆಯಲ್ಲಿ ಎಷ್ಟೊಂದು ಜನ ಕಷ್ಟ ಪಡ್ತಾರೆ. ಈ ಅನ್ನಕ್ಕೋಸ್ಕರ ಜೀವನದಲ್ಲಿ ನಾನೆಷ್ಟೊಂದು ಅಲ್ದಿದ್ದೀನಿ ಗೊತ್ತಿಲ್ಲ. ಈ ತರ ಮಾಡ್ತಿರ್ಲಿಲ್ಲ ನೀನು. ಅದಕ್ಕೆ ಕಾರಣ ನಿನಗೂ ಗೊತ್ತು. ಒಂದು ವಿಷಯ ನಂಗೆ ಆಗಲ್ಲ ಅಂದ್ಮೇಲೆ ಪದೇ ಪದೇ ಅದನ್ನೇ ಯಾಕೆ ಹೇಳ್ತೀಯಾ? ವಂಶಿ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ. ವಂಶಿ, ತಿನ್ನಪ್ಪ, ಬರೀ ಹೋಟೆಲ್ ಮಲಗಬಾರ್ದಪ್ಪ. ನೋಡಪ್ಪ, ಕೋಪದ ಕೈಗೆ ಬುದ್ಧಿ ಕೊಟ್ರೆ, ಆತ್ರ ಪಟ್ರೆ ನಷ್ಟ ಅನುಭವಿಸ್ತಾರೆ ಅಂತ ದೊಡ್ಡೋರು ಹೇಳ್ತಾರೆ. ಏನೋ ತಾಯಿ ಅಂದ್ಮೇಲೆ ಒಂದ್ ಮಾತು ಹೇಳ್ಬಾರ್ದ? ನನ್ ಮೇಲಿರೋ ಕೋಪ ಊಟದ ಮೇಲೆ ಯಾಕೆ ತೋರಿಸ್ತೀಯಪ್ಪ? ಎಲ್ಲಿ ಒಂದ್ ತುತ್ತು ತಿನ್ನು, ಒಂದ್ ತುತ್ತು. ಹಸ್ಬಿಟ್ಕೊಂಡು ಮಲಗಿತ್ತಲ್ಲಪ್ಪ. ಎಲ್ಲಿ ಇಷ್ಟೊಂದು ಹಸಿವಿದೆ, ಹಾಗೆ ಮಲಗ್ತಾರೆ ಅಂತ ಕೋಪ ಮಾಡ್ಕೊಂಡು. ನಾಳೆ ಹೊಟ್ಟೆ ಕೆಟ್ಟೋಗಿ ಅಲ್ಸೂರ್ ಗಿಲ್ಸೂರ್ ಅಂತ ಏನಾದ್ರು ಬಂದ್ರೆ? ಅಮ್ಮ, ಅದು ಅಲ್ಸೂರಲ್ಲ, ಅಲ್ಸರ್. ಅದು ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನೀನ್ ತಿಂತಾ ಇದೆಯಲ್ಲ, ನನಗಷ್ಟೇ ಸಾಕು. ತಿಂದೆ ಹೇಗಿರ್ಲಿ, ನಿನ್ ಕೈ ತೂತ ಅಂದ್ಮೇಲೆ 2 ಸಲ ತಿನ್ಬೋದು. ನಾಳೆಯಿಂದ 3 ದಿನ ಸಸ್ಪೆಂಡ್ ಬೇರೆ. ಇದನ್ನೆಲ್ಲ ಕೋಪ ಮಾಡ್ಕೊಳಕ್ ಮುಂಚೆ ನೀನ್ ಅವಳ 1-6 ತಿಂಗಳು ಹೊರಗೆ ಬರಬೇಡ ಅಂತ ನಾನು ಜಯಚಂದ್ರ ನಿನ್ಗೆ ಹೇಳಿರ್ಲಿಲ್ವಾ? ಯಾಕೆ ಬಂದೆ? ಸರ್, ಒಂದು ಅರ್ಜೆಂಟ್ ಡೀಲ್ ಇತ್ತು. 320 ಎಕರೆ ಡೀಲ್ ಮಾಡಿದಿದ್ರೆ 6 ಕೋಟಿ ರೂಪಾಯಿ ಕೈ ಸಿಕ್ತಿತ್ತು. ಈಗ 6 ತಿಂಗಳು ಜೈಲ್ ಆಯ್ತು, ಅನ್ಭವ್ಸು. ಈಗಲೂ ಎಲ್ಲಿ ಒಳಗೆ ಗೊತ್ತಿದ್ದೆ. ಅವ್ನು ಯಾರೋ ಟ್ರೈನಿಂಗ್ ಇರೋ ಜುಟ್ಟು ನನ್ನ ಮಗ ಶೂಟ್ ಮಾಡ್ಬಿಟ್ಟ ನನಗೆ. ಯಾವನವನು? ಅವನು ಯಾರೋ ವಂಶಿ ಅಂತೆ. ವಂಶಿ? ಹಲೋ ಸರ್. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸರ್, ನೀವು ಪೊಲೀಸ್ ಅಂತ ಗೊತ್ತಿರ್ಲಿಲ್ಲ ಸರ್. ನಾನಿನ್ನು ಪೊಲೀಸ್ ಆಗಿಲ್ಲ. ಓ, ಆಗಿದ್ದಿದ್ರೆ ಕಪಾಳ ಹೊಡೆಯೋದಿರ್ಲಿ ಕೇಸ್ ಹಾಕಿ ಒಳಗ್ ಕಳಿಸ್ತಿದ್ರಾ? ಗೊತ್ತಾಯ್ತಲ್ಲ, ಹೋಗು. ಸರ್, ಡಿಯರ್ ಸ್ಟೂಡೆಂಟ್ಸ್, ಮಾಬ್ ಆಪರೇಷನ್ ಮಾಡುವಾಗ 4 ಪಾಯಿಂಟ್ಗಳನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು. ನಂಬರ್ 1, ಮಿನಿಮಮ್ ಫೋರ್ಸ್. ನಂಬರ್ 2, ನೆಸೆಸಿಟಿ. ನಂಬರ್ 3, ಇಂಪಾರ್ಶಿಯಾಲಿಟಿ. ನನ್ನ ಹೆಸರು ಶಾರದಾ ಅಂತ ಸರ್. ಶಾರದಾ, ಹೆಸರು ಚೆನ್ನಾಗಿಲ್ಲ ಅಂದ್ರೆ ಚೇಂಜ್ ಮಾಡ್ಕೋತೀಯಾ?
ನಮ್ ಲೆಕ್ಚರ್ ಕೇಳೋ ಬದಲು ಕಾಲೇಜ್ಗೆ ಹೋಗಿ ನಿಮ್ ಲೆಕ್ಚರ್ ಕೇಳು. ಹಲೋ ಹಲೋ ಸರ್. ವಂಶಿ ಬಸ್ ಸ್ಟಾಪ್. ಇಲ್ಲಿ ಇಲ್ಲಿ. ಏ ವಂಶಿ ಪಾಪ 2 ದಿನದಿಂದ ನೀನು ಹುಡ್ಕೊಂಡ್ಬರ್ತೀವ. ಏನ್ ಮಾಡ್ಬೇಕೀಗ? ಒಂದ್ಸರಿ ಮಾತಾಡ್ಸ. ಏಯ್ ಮುಚ್ಚ ಬಾಯ್ನ. ಮಾಡೋ ಕೆಲಸ ಬಿಟ್ಟು ಹುಡುಗಿ ನೋಡ್ತೀರಾ? ದೇವ್ರನ್ನ ಹೇಳ್ತೀನಿ, ನೀವ್ ಯಾರು ಪೊಲೀಸ್ ಆಗಲ್ಲ.